ಹಲೋ ಹಾಯ್ ಫ್ರೆಂಡ್ಸ್, ಇದು ನಿನ್ನೆ ಸಂಡೇ ಬ್ಲಾಗ್ ಆಗಿರುತ್ತೆ. ಇದು ನಮ್ಮ ನೇಟಿವ್ಗೆ ಹೋಗಿರೋವಂಥದ್ದು. ಫುಲ್ ವಿಡಿಯೋ ನಿಮಗೆ ಡೀಟೇಲಾಗಿ ನೋಡ್ತೀರಾ. ಈಗ ಒಬ್ರದ್ದು ಫೋಟೋ ಬರುತ್ತೆ, ಅದು ಬಂದ್ಬಿಟ್ಟು ನನ್ನ ಲೈಫ್ ಹೀರೋ, ನಮ್ಮ ಅಪ್ಪ. ನನ್ನ ಲೈಫಲ್ಲಿ ರಿಯಲ್ ಹೀರೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕೀರ್ತನ ಲಾಗರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನಿನ್ನೆ ಮಾರ್ನಿಂಗು ನಾನು ಮನೆಯಲ್ಲಿ ಇನ್ನೇನು ರೆಡಿ ಆಗ್ತಾಯಿದ್ದೆ. ಅರ್ಲಿ ಮಾರ್ನಿಂಗ್ ಬಿಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಇದು ನಮ್ಮತ್ತೆ ಇದು ವರ್ಷದ ತಿಥಿಗೆ ನಾನು ಸೀರೆ ಇಟ್ಟಿದ್ನಲ್ಲ, ಅದು ನಿನ್ನೆ ವೇರ್ ಮಾಡಿದ್ದೆ. ಇದು ಆ್ಯಕ್ಚುಲಾಗಿ ಎಲ್ಲ ಕುತ್ಕೊಂಡು ಎಲ್ಲ ಹೋಗ್ತಾಯಿದ್ದೀರಿ. ಈಗ ಮನೆ ಬಿಡ್ತಾ ಇರೋದು. ಇದು ಆಲ್ರೆಡಿ 9 ಆಗಿತ್ತು. ನಾವು ಅರ್ಲಿ ಮಾರ್ನಿಂಗೇ ಬಿಡಬೇಕಾಯಿತು, ಆದರೆ ತುಂಬ ಬಿಸಿಲು ಆಗಲಿಲ್ಲ. ಸ್ವಲ್ಪ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಸ್ವಲ್ಪ ನಮಗೆ ಇದಾಗುತ್ತಲ್ವ, ಹಾಗಾಗಿ ನಿಧಾನಕ್ಕೆ ಹೊರಟಿದ್ದ ಉದ್ದೇಶ ಏನಂದರೆ, ನಮ್ಮ ಅಮ್ಮ ಮನೆಯಲ್ಲಿ ಅವ್ರದ್ದು ಅಂದರೆ ಮನೆ ದೇವರು ಅಂದರೆ ವೆಂಕಟರಮಣ ಸ್ವಾಮಿ, ಆದರೆ ಕುಲದೇವರು ಅಂತ ಇರ್ತಾರಲ್ವ, ಅಂದರೆ ಈಗ ಕೂದಲು ಕೊಡೋ ಟೈಮಲ್ಲಿ ಆ ಥರ ಎಲ್ಲ ಪೂಜೆ ಮಾಡೋದು, ಆ ದೇವರಿಗೆ ಹೋಗ್ತಾ ಇದ್ದಿದ್ದು. ಇದು ಅವರು ಇಯರ್ ಒನ್ಸು ಈ ಥರ ಎಲ್ಲ ಮಾಡ್ತಾರೆ. ಆದರೆ ಈಗ ಇದು ಕೊರೋನಾ ಬಂದಾಗಿಂದ 3 ಇಯರ್ಸೇ ಗ್ಯಾಪ್ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಅಂತ ಅನ್ಬೋದು ಪೂಜೆ. ಇದು ನಮ್ಮಮ್ಮ ಮನೆ. ಹೋಗಿ ಎಲ್ಲ ಅಕ್ಕ ತಂಗಿರೆಲ್ಲ ಬಂದಿದ್ದರು. ಆಲ್ರೆಡಿ ನನಗೆ ತಂಗಿರು ಯಾರೂ ಇಲ್ಲ, ಎಲ್ಲ ಅಕ್ಕಂದರೆ ಎಲ್ಲ ಮಾತಾಡ್ತಾಯಿದ್ರು, ಭಾವಂದರು ಎಲ್ಲ ಕುತ್ಕೊಂಡಿದ್ರು. ಗೆಟ್ ಟುಗೆದರ್ ಥರ ಇತ್ತು ಅಂತ ಅಂದ್ಕೊಳ್ಳಿ. ಇದು ನನ್ನ ಮಗ, ಇದು ನನ್ನ ಅಕ್ಕ ಮಗಳು, ಗೊತ್ತಿರ್ಬೋದು ನಿಮಗೆ. ನೀವೆಲ್ಲ ಆಲ್ಮೋಸ್ಟ್ ನೋಡಿದ್ದೀರಾ ಇವ್ರನ್ನ. ಇದು ನಮ್ಮ ಅಣ್ಣ ಮಕ್ಕಳವರು. ಇದು ನಮ್ಮ ಅಕ್ಕ ಮಗ. ಎಲ್ಲ ಸೇರಿಕೊಂಡು ಇನ್ನೇನು ರೆಡಿ ಆಗ್ತಾಯಿದ್ರಿ ನಾವು ಟೆಂಪಲ್ಲು. ಅಲ್ಲಿ ಕೋಲಾರಲ್ಲಿ ಸ್ವಲ್ಪ ದೂರ, ಅಂದರೆ ಬೆಟ್ಟ, ನೀವೆಲ್ಲ ಆಲ್ಮೋಸ್ಟ್ ಕೇಳಿರ್ಬೋದು, ಹಿಸ್ಟಾರಿಕಲ್ ಪ್ಲೇಸ್ ಅಂತರಗಂಗೆ ಅಂತ. ಅಲ್ಲಿ 7 ಊರಿದೆ ಅಲ್ಲಿ ಬೆಟ್ಟದ ಮೇಲೆ. ಆ ಥರ ಒಂದು ಊರು ತೇರಳ್ಳಿ ಅಂತ. ಅಲ್ಲಿ ಇದು ಎಲ್ಲರೂ ಆಲ್ಮೋಸ್ಟ್ ಕುತ್ಕೊಂಡ್ರಿ. ಟಿಫನ್ನು ಅಮ್ಮ ವಾಂಗಿಬಾತ್ ಮಾಡಿದರು ಅಮ್ಮ ಮನೆಯಲ್ಲಿ. ಎಲ್ಲರೂ ಟಿಫನ್ ತಿಂದ್ಕೊಂಡು, ಯಾಕಂದರೆ ತುಂಬ ಲೇಟ್ ಆಗುತ್ತೆ ಅಲ್ಲಿ ಪೂಜೆ ಮಾಡೋಷ್ಟೊತ್ತಿಗೆ ಅಂತ ಎಲ್ಲ ವಾಂಗಿಬಾತ್ ಮಾಡಿದರು ಅಮ್ಮ. ತಿಂದ್ಬಿಟ್ಟು ಈಗ ಹೊರಟ್ರಿ. ನೋಡಿ ಬೆಟ್ಟ ತುಂಬ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ಈ ಪ್ಲೇಸು. ಅವ್ರಿಗೆ ಏನು ಇಷ್ಟ ಇದೆ ಅಂದರೆ, ಇಲ್ಲಿ ಒಂದು ಮನೆ ಮಾಡಬೇಕು ಅಂತ ಅವ್ರಿಗೆ ಇಷ್ಟ ಇದೆ. ನೋಡೋಣ ದೇವ್ರ ಇಚ್ಛೆ ಏನಿದೆ ಅಂತ. ಆದರೆ ಯಾಕಂದರೆ ನೇಚರ್ ಇಶ್ಯೂ ಮತ್ತು ಬೆಟ್ಟದ ಮೇಲೆ ಅಲ್ವಾ, ತುಂಬ ಇದಿರುತ್ತೆ. ಮತ್ತು ಬಂಡೆ ಕಲ್ಲು ಆ ಥರ ಎಲ್ಲ ಇದೆ ಅಲ್ಲಿ ಊರಲ್ಲಿ. ಆದರೆ ನೋಡಿ ಈ ಥರ ಎಲ್ಲ ಮಕ್ಕಳು ಆಟ ಆಡೋಕ್ಕೆ. ಈಗ ನಾವಲ್ಲಿ ನಡ್ಕೊಂಡು ಹೋಗ್ತಾಯಿದ್ರಿ. ಅಲ್ಲೊಂದು ಜಾಗ ಅಂದರೆ ತಣ್ಣಗೆ ಗಿಡ ಮರ ಎಲ್ಲಿರುತ್ತೆ ಅಂಥ ಸ್ಪಾಟ್ ನೋಡ್ತಾರೆ ನಮ್ಮಣ್ಣ. ಅಂಥ ಕಡೆ ನಾವು ಹಾಕ್ತೀರಿ. ಇದು ಆ್ಯಕ್ಚುಲಾಗಿ ಫಸ್ಟ್ ಹೋಗ್ತಾ ಇರೋದು ನಾವು ಟೆಂಪಲ್, ನಾನು ಹೇಳಿದ್ನಲ್ಲ. ಇದು ಬಂದು ನಮ್ಮದು ಮುನೇಶ್ವರ ಅಂತ, ಮತ್ತು ಚೌಡೇಶ್ವರಿ. ಇದು ಆ್ಯಕ್ಚುಲಾಗಿ ಹೆಂಗೆ ಅಂದರೆ, ನಿಮಗೆ ಅಲ್ಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಅದು ಬಂಡೆಯಲ್ಲೇ ಬಂದಿರೋಂಥದ್ದು, ಉದ್ಭವ ಆಗಿರೋದು. ಮುಖ ಆ ಥರ ಏನೂ ಇರಲ್ಲ, ಬಂಡೆನೇ. ಇದು ನಮ್ಮ ಮನೆಯಲ್ಲಿ ಅಪ್ಪ ಮನೆ ಕಡೆ ಏನಂದರೆ, ಈ ಮಕ್ಕಳು ಹುಟ್ಟುತ್ತಾರಲ್ವ, ಅವ್ರಿಗೆ ಕೂದಲು ಕೊಡೋದು ಮುಂದೆ ಅವರ ಅಂತಾರೆ. ನಮ್ಮ ಸೈಡೆಲ್ಲ ಮುಂದೆ ಅವರ ಅಂತಾರೆ, ಕೇಳಿರ್ಬೋದು ಆಲ್ಮೋಸ್ಟ್. ಆ ಕಡೆ ಮಾಲೂರು ಆ ಕಡೆ ಎಲ್ಲ ನೀವು ಇದ್ದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಮುಂದೆ ಅವರ ಅಂತ. ಕೂದಲು ಕೊಡೋ ಟೈಮಲ್ಲಿ ಇಲ್ಲಿ ಹೋಗ್ತಾರೆ. ಬಲಿಗಳು ಕೊಡ್ತಾರೆ ಇಲ್ಲಿ, ಕೋಳಿ ಕುರಿ ಆ ಥರ ಎಲ್ಲ. ನಮ್ಮ ತಂದೆಗೆ ಆ ಥರದ್ದೆಲ್ಲ ಅವರು ಸ್ವಲ್ಪ ಅಸ್ಟ್ರಾಲಜರ್ ಆಗಿದ್ದರು ನಮ್ಮ ತಂದೆ. ಅವ್ರಿಗೆ ಅದೆಲ್ಲ ಇಷ್ಟ ಇರಲಿಲ್ಲ, ಹಂಗಾಗಿ ತುಂಬ ವರ್ಷನೇ ಬಿಟ್ಬಿಟ್ಟಿದ್ರು. ಏನಂದರೆ ಬರೀ ನಾವು ಇದು ಮಾಡೋದಷ್ಟೇ, ಇಲ್ಲಿ ಕೂದಲು ಕೊಡೋ ಟೈಮಲ್ಲಿ ಹೋಗೋದು ಅಂತ ತುಂಬ ವರ್ಷನೇ ಬಿಟ್ಬಿಟ್ಟಿದ್ರು. ನನ್ನ ಮದುವೆ ಆಗೋವರೆಗೂ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದಿಲ್ಲ. ಆದರೆ ಇದು ಆಮೇಲೆ ನಮಗೆ ಯಾರೋ ಅಸ್ಟ್ರಾಲಜರ್ ಹಿಂಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಅದು ಕುಲದೇವರಿದ್ದಾರೆ, ನೀವು ಅಲ್ಲಿ ಹೋಗಲೇಬೇಕು, ವರ್ಷಿಪ್ ಮಾಡಬೇಕು ಇಯರ್ಲಿ ಒನ್ಸ್ ಅಂತ. ಹಂಗಾಗಿ ಹೋಗ್ತೀರಿ. ನೋಡಿ ಈ ಥರ ಎಲ್ಲ ಇದೆ ಅಲ್ಲಿ. ಪಚ್ಚೆ ಅಂತ ಹೇಳ್ತಾರೆ. ಇನ್ನು ನಿಮ್ಗೆ ಹೇಳ್ಬೇಕಾದ್ರೆ ಇದು ಪೂಜೆ ಏನಂತಾರೆ, ಪಚ್ಚೆ ಇಡೋದು ಅಂತ ಹೇಳ್ತಾರೆ. ನೋಡಿ ಅದೇ ದೇವರು ಫುಲ್ಲು ಉದ್ಭವ ಆಗಿರೋದು. ಅದು ದೊಡ್ಡದು, ಇನ್ನು ಇನ್ಕ್ರೀಸ್ ಆಗ್ತಾನೇ ಇದೆ. ಅದು ಕಲ್ಲು ಎಕ್ಸ್ಟೆಂಡ್ ಆಗ್ತಾಯಿದೆ. ನಮ್ಮ ತಾಯಿಯವರೆಲ್ಲ ಅಂದರೆ ನಾವೆಲ್ಲ, ನಮ್ಮ ದೊಡ್ಡಕ್ಕ ಅವರೆಲ್ಲ ಹುಟ್ಟಿದಾಗ ತುಂಬ ಚಿಕ್ಕದಿತ್ತಂತೆ ಅದು ಕಲ್ಲು. ನಮ್ಮಮ್ಮ ಮದುವೆ ಆಗಿ ಬಂದಾಗ
ಈಗ ಅದು ನೋಡಿ ಅಷ್ಟು ದೊಡ್ಡದಾಗಿ ನೋಡಿ ಹೊರಗಡೆಗೂ ಇನ್ಕ್ರೀಸ್ ಆಗಿ ಬೆಳೀತಾನೆ ಇದೆ. ಅದು ಅಷ್ಟು ಇದಿದೆ ಅಲ್ಲಿ ದೇವ್ರದ್ದು. ಇಲ್ಲೇನಂದರೆ ಪಚ್ಚೆ ಸಾಮಾನು ಅಂತ ಸಿಗುತ್ತೆ, ಅದನ್ನೆಲ್ಲ ಹೋಗಿ ದೇವ್ರಿಗೆ ಇಟ್ಬಿಟ್ಟು ಮತ್ತು ಅಲ್ಲೇ ಅಮ್ಮದು ಥರ ಮಾಡ್ತಾರೆ. ಅಂದರೆ ಒಂದು ಪೊಂಗಲ್ ಟೈಪು ಅಲ್ಲೇ ಬೇಯಿಸ್ಬೇಕು, ಮನೆಯಿಂದ ಬೇಯಿಸ್ಕೊಂಡು ಹೋಗಂಗಿಲ್ಲ, ಅಲ್ಲೇ ಹೋಗಿ ಅದನ್ನು ನಾವು ಹಾಕಿ ಬೇಯಿಸ್ಬೇಕು. ಇದು ನೋಡಿ ಚೌಡೇಶ್ವರಿ, ಇದು ಅಮ್ಮ ಕಲ್ಲಲ್ಲೇ ಬಂದಿರೋವಂಥದ್ದು. ಇದು ಅಷ್ಟೇ, ಇಲ್ಲಿ ಪೂಜೆ ಮಾಡಿ ನಮ್ಮ ಅಕ್ಕ, ಇವರು ನಮ್ಮ 4ನೇ ಅಕ್ಕ, ಅವರು ಅಸ್ಟ್ರಾಲಜರು. ಮತ್ತು ಅವ್ರಿಗೆ ಸ್ವಲ್ಪ ನಾನು ನಿಮ್ಗೆ ಅವಾಗೇ ಹೇಳ್ದಂಗೆ ಅವ್ರಿಗೆ ದೇವ್ರದ್ದೆಲ್ಲ ಸ್ವಲ್ಪ ವೈಬ್ರೇಷನ್ಸು ಆ ಥರ ಎಲ್ಲ ಗೊತ್ತಾಗುತ್ತೆ. ಅವ್ರಿಗೆ ದೇವರು ಬಂದು ಹೇಳಿದ್ದಾರೆ, ಇಲ್ಲಿ ನಾನಿದ್ದೀನಿ, ನನಗೆ ಸೀರೆ ಎಲ್ಲ ಇಡಬೇಕು, ನೀವು ಯಾವಾಗೂ ನನಗೆ ಸೀರೆ ಇಟ್ಟಿಲ್ಲ ಅಂತ. ನೋಡಿ ಈ ಥರ ಅದು ಪೊಂಗಲ್ ಕೊಡ್ತಾ ಇದ್ದಾರಲ್ಲ ಪ್ರಸಾದ, ಅದು ಅಲ್ಲೇ ಮಾಡೋವಂಥದ್ದು, ಅಲ್ಲೇ ರೆಡಿ ಮಾಡಬೇಕು, ಮನೆಯಿಂದ ಮಾಡ್ಕೊಂಡು ಹೋಗಂಗಿಲ್ಲ. ಅಲ್ಲೇ ಅಕ್ಕಿ ಅದೆಲ್ಲ ತೊಗೊಂಡು ಹೋಗಿರ್ತೀರಿ, ಅಲ್ಲೇ ರೆಡಿ ಮಾಡೋವಂಥದ್ದು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬೇಯಿಸೋಕ್ಕೆ. ಇವಾಗೆಲ್ಲ ಸ್ಟವ್ ಚಿಕ್ಕದು ಸಿಗುತ್ತೆ, ಆಗ ನಮ್ಮ ತಾಯಿಯವರೆಲ್ಲ ಒಲೆ ಅಲ್ಲೇ ಕಲ್ಲಿಟ್ಟು ಒಲೆ ಎಲ್ಲ ಇಟ್ಟು ಮಾಡೋವಂಥದ್ದು. ಈಗ ನಮ್ಮ ಅಕ್ಕ ಏನು ಮಾಡಿದ್ರು, ಎಲ್ಲರಿಗೂ ಅಂಥ ಜಾಗದಲ್ಲೆಲ್ಲ ನಮಗೆ ಸ್ವಲ್ಪ ಈ ಹಳದಿ ಅರಿಶಿನ ದಾರ ಆ ಥರ ಎಲ್ಲ ಕಟ್ಟೋದ್ರಿಂದ ಒಳ್ಳೆಯದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮ್ಮ ಅಕ್ಕ ಅಲ್ಲಿ ದೇವ್ರದ್ದು ಬ್ಲೆಸ್ಸಿಂಗ್ ಮಾಡಿ ಎಲ್ಲರಿಗೂ ದಾರ ಕಟ್ತಾಯಿದ್ರು. ಇದು ನನ್ನ ಮಗ ಬಂದು ವಿಡಿಯೋ ಮಾಡ್ತಾಯಿದ್ದೀನಮ್ಮ ಅಂದ, ಹಂಗಾಗಿ ನಾನು ಈ ಕಡೆ ತಿರುಗಿದ್ದೀನಿ. ಈಗ ಅಲ್ಲಿ ತುಂಬಾ ಚೆನ್ನಾಗಿ ವೈಬ್ರೇಷನ್ನು ಬೆಟ್ಟದ ಮೇಲೆ. ಇದು ನೋಡಿ ಅಲ್ಲೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋಂಥ ಹುತ್ತ, ಅದು ಈಗ ಹಂಗಾಗಿದೆ. ನಾವು ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿ ನಾನು ಆ್ಯಕ್ಚುಲಾಗಿ ಯಾವತ್ತೂ ಮುಂಗ್ಸಿನ ನೋಡೇ ಇಲ್ಲ, ಅಲ್ಲಿ ಮುಂಗ್ಸಿ ಕಾಣಿಸ್ತು ನಮಗೆ. ಅದೇನೋ ಗುಡ್ ವೈಬ್ರೇಷನ್ ಅಂತ ನಮ್ಮ ಅಕ್ಕ ಅಂದರು, ಆದರೂ ನಾನು ಯಾವಾಗೂ ನೋಡಿಲ್ಲ ಮುಂಗ್ಸಿ, ನೋಡಿದೆ, ಖುಷಿ ಆಯಿತು. ಈಗ ಎಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಊಟದ್ದು ಕಡೆ, ಇನ್ನೊಂದು ಕಡೆ ಅಲ್ಲೇ ಬೆಟ್ಟದಲ್ಲೇ ನೋಡಿ ಈ ಥರ ಒಂದು ಜಾಗ, ಗಿಡದ ಕೆಳಗಡೆ ಜಾಗ ಹುಡುಕಿ ಚಾಪೆ ಈ ಥರ ಜಮಖಾನ ಎಲ್ಲ ತೊಗೊಂಡೋಗಿದ್ರಿ. ಅದನ್ನು ಹಾಸ್ಕೊಂಡು ಅಡುಗೆ ಆ್ಯಕ್ಚುಲಾಗಿ ನಾವು ಯಾವಾಗೂ ಅಂದರೆ ಬೇರೆ ಟೈಮಲ್ಲಿ ಯಾವಾಗೂ ಅಡುಗೆ ಅಲ್ಲೇ ಹೋಗಿ ಮಾಡ್ತಾರೆ. ಆದರೆ ಈಗ ನಮ್ಮ ಅಣ್ಣ ತುಂಬ ರಿಸ್ಕ್ ಆಗುತ್ತೆ ಅಲ್ಲಿ, ಬೇಡ ಮತ್ತು ತುಂಬ ಟೈಮ್ ಆಗಿಬಿಡುತ್ತೆ ನಾವು ಅಲ್ಲಿ ಊಟ ರೆಡಿ ಮಾಡಿ ತಿನ್ನೋಕ್ಕೆ ಅಂತ ನಮ್ಮ ಅಣ್ಣ ಏನು ಮಾಡಿದ್ದ, ಎಲ್ಲ ಆಲ್ಮೋಸ್ಟ್ ಮಾಡಿಸ್ಕೊಂಬಿಟ್ಟಿದ್ದ. ಏನೇನು ವೆರೈಟಿ ಇತ್ತು ಅಂತ ನಾನು ಅದು ಫೋಟೋ ತೊಗೊಳಕ್ಕಾಗಿಲ್ಲ. ಇಲ್ಲ ಆಲ್ರೆಡಿ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತಾಯಿದ್ದಾರೆ, ವೆಜ್ ತಿನ್ನೋರು ವೆಜ್ ತಿಂತಾಯಿದ್ದಾರೆ. ರೆಸಿಪಿಗಳು ಏನಿತ್ತು ಅಂದರೆ ವೆಜ್ಜವ್ರಿಗೆ ಗೀ ರೈಸು, ಪನ್ನೀರ್ ಗ್ರೇವಿ, ಪನ್ನೀರ್ ಚಿಲ್ಲಿ ಮಸಾಲ ಅಂತ ಅಂದರೆ ಡ್ರೈ ಅದು ಮತ್ತು ಅಷ್ಟೇ ವೆಜ್ಜವ್ರಿಗೆ. ನಾನ್ ವೆಜ್ಜವ್ರಿಗೆ ಚಿಲ್ಲಿ ಚಿಕನ್ನು, ಮಟನ್ ಸಾಂಬಾರು, ನಾಟಿ ಕೋಳಿ, ಅದೇ ಅಲ್ಲಿ ಕೋಳಿ ದೇವ್ರ ಹತ್ರ ಕೊಡ್ತಿರಲ್ವ, ಅದನ್ನು ಮಾತ್ರ ಒಂದೇ ಇಲ್ಲಿ ರೆಡಿ ಮಾಡಿದ್ದು. ಇದು ಒಂದು ಜೋಕ್ ಮಾಡ್ತಾಯಿದ್ದೆ ನಾನು ಎಲೆ ಅಡಿಕೆ ಹಾಕ್ಕೊಂಡೆ ಊಟ ಆದಮೇಲೆ, ಅದಕ್ಕೆ ಫುಲ್ಲು ನೀವು ಇಲ್ಲಿ ಊರವ್ರ ಥರನೇ ಅನಿಸ್ತಾ ಇದ್ದೀರ ಅಂತ ನಮ್ಮ ಅಕ್ಕ ಮಕ್ಕಳು ಜೋಕ್ ಮಾಡ್ತಾಯಿದ್ದಕ್ಕೆ ನಾನು ಕುರಿ ಮೇಯ್ಸಂಗೆ ಆ್ಯಕ್ಟ್ ಮಾಡ್ತಾಯಿದ್ದೆ. ಶೂಟಿಂಗು ಮಕ್ಕಳು ಈ ಥರ ಎಲ್ಲ ವಾತಾವರಣ ಮಕ್ಕಳಿಗೆಲ್ಲ ಈ ಜನ್ರೇಷನ್ಗೆ ಇದೆಲ್ಲ ಗೊತ್ತೇ ಇರಲ್ಲ. ಇದು ಒಂದು ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಇಟ್ಕೊಂಡಿದ್ದಾರೆ, ಯಾಕಂದರೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬೇಕು. ಈಗ ನಾವೆಲ್ಲ ಈ ಥರ ಹೊಲದ ಮನೆಯಲ್ಲೇ ಬೆಳೆದಿರೋದು, ಆದರೆ ಈಗಿನ ಮಕ್ಕಳಿಗಂತೂ ಅದೆಲ್ಲ ಏನು ಗೊತ್ತಿಲ್ಲ. ಇಲ್ಲಿ ನಮ್ಮ ದೊಡ್ಡಕ್ಕ ನೋಡಿ, ಇವ್ರು ನಮ್ಮ ಅತ್ತಿಗೆ, ಅಂದರೆ ನಮ್ಮ ಚಿಕ್ಕಪ್ಪ ಅವರ ಮಗ ಇದ್ದಾರಲ್ಲ ಅವರು, ನಮ್ಮ ಅಣ್ಣ, ಇದು ನಮ್ಮ ಅಕ್ಕ ಮಗ. ಏಪ್ರಿಲ್ 14 ಹುಟ್ಟಿರೋದು, ಅಂಬೇಡ್ಕರ್ ಜಯಂತಿ ಭರ್ಜರಿ ಪಾರ್ಟಿ ಇತ್ತು ನಿನ್ನೆ. ಇಲ್ಲೆಲ್ಲ ಮುಗಿಸ್ಕೊಂಡೋಗಿ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡಿದ್ರಿ. ಅದು ವಿಡಿಯೋ ಅದಕ್ಕೆ ಸ್ವಲ್ಪ ಲಾಂಗ್ ಆಗಿದೆ, ಆದರೆ ನಿಮಗೆ ಬೇಜಾರಾಗಲ್ಲ. ಬರ್ತಾ ಇರಿ, ಆ ಕಡೆಯಿಂದ ಆಪೋಸಿಟ್ ಇಂದ ಬಂದ್ಬಿಡ್ತೀನಿ. ಕ್ಯಾಮ್ರಾಮ್ಯಾನ್ ನಾನು. ಇವಾಗ ಯಾವ ಊರು ನಮ್ಮ ಇದು? ತಲಕಾಡು. ಇದು ಬಾವಿ. ಯಾವ ಬಾವಿ ಅಂದರೆ ಬಾವಿ ಅಷ್ಟೇ ಇರೋದು. ಅದೇ ಬಾವಿಯಲ್ಲಿ ಈ ಸ್ಪೆಷಾಲಿಟೀಸ್ ಏನಂದರೆ, ಬಾವಿನಲ್ಲಿ
ಇದ್ರೆ ಈಜ್ಬೋದು, ಮೇಲ್ ಬರ್ತೀರಾ ಡೌಟ್ ಅಷ್ಟೇ. ಬನ್ನಿ ನೋಡಿ, ಪಾಸ್ ಮಾಡು. ಇಲ್ಲ ಬಂದ್ರಿ, ಆನ್ ಮಾಡಿದ್ಯಾ? ಬಾ ಕಳಿಸ್ತೀನಿ ತಳ್ರಿ, ಬಾ ಬರ್ತೀನಿ. ಬರ್ತಾ ಇದ್ದೀರಾ? ಬರ್ತಾ ಇರಿ. ನೋಡಿ ಇಲ್ಲಿ ಭಾಷಣ ಐತೆ. ಬರ್ಬೇಡ ಪ್ರಿಯಾ, ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ನಾಯಿಗಳು ಬಡ್ಕೊಂತವೆ, ಅದು ನಾನಾ ಎಲ್ಲ ಅಲ್ಲಿರೋ ನಾಯಿಗಳು ಬಡ್ಕೊಂತ ಇರೋದು. ಬಂದೆ ನೋಡ್ರಿ ಫ್ರೆಂಡ್ಸ್, ಇದು ಬೆಟ್ಟ. ಯಾವ ಬೆಟ್ಟ ಅಂದ್ರೆ ಯಾವ್ದು ಇದು? ಗೊತ್ತಿಲ್ಲ. ಯಾವ್ದು? ಅಯ್ಯ ಅವ್ರಿಬ್ರು ಓಡಿಸು ಇಲ್ಲಿಂದ. ಸ್ವಲ್ಪ ದೂರ ಇರೋ, ಹತ್ರ ಬರ್ಬೇಡ. 0.5 ಇದು ಬೆಟ್ಟ ತೋರಿಸು ಒಂದ್ಸತಿ. ಈ ಬೆಟ್ಟ ಏನಂದರೆ ಸ್ಪೆಷಾಲಿಟಿ, ಮೇಲೆ ಹತ್ತಕ್ಕಾಗಲ್ಲ, ಆದರೆ ನಾವು ಬಂದಿದ್ದೀವಿ ಮೇಲೇ. ಆ ಬೆಟ್ಟ ಹೆಸರೇನು? ಬೆಟ್ಟ ಹೆಸರು ಬೆಟ್ಟ ಹೆಸರು ಇದು ಏನು ಇದು ಬೆಟ್ಟ ಹೆಸರೇನು? ಏನು ಬೆಟ್ಟ ಹೆಸರೇನು? ತೇರಳ್ಳಿ ಬೆಟ್ಟ. ತೇರಳ್ಳಿ ಬೆಟ್ಟ ಅಂತೆ. ಅದೇ ಖುಷಿಗೆ ಇಲ್ಲಿ ವಿಡಿಯೋ ಮಾಡಿದ್ರೆ ಅಲ್ಲಿ ಮಾಡ್ತಾರೆ. ಇವಾಗ ಆನ್ ಮಾಡಿದ್ದೀನಿ. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ತಾಳು ನಿಮಿಷ. ಫ್ರೆಂಡ್ಸ್ ಏನಿಲ್ಲ, ಇವಾಗ ನಾವು ಹೋಗ್ತಾ ಇದ್ದೀವಿ. ಕೇಳೋಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಂಗೆ ಅನಿಸ್ತು ಅಂತ ಒಂದ್ಸತಿ ಕೇಳಿಕೊಂಡು ನಾವು ಎಲ್ಲ ಡಿಸೈಡ್ ಮಾಡೋಣ. ಅಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ. ಪಾಸ್ ಮಾಡೋ. ಇವಾಗ ದಂಶದ ಸಾಡಿಸ್ತಾ ಇದೀವಿ. ಅಲ್ಲಿ ಯಾರೋ ಕುಣಿತಾವ್ರೆ, ಗೊತ್ತಿಲ್ಲ, ಅದು ಗೆಸ್ ಮಾಡ್ಬೇಕಂತೆ. ಅಲ್ಲಿ ವ್ಯಕ್ತಿ ಕೊಡ್ತಾವ್ರೆ. ಅಜ್ಜಿ ಹೇಳಜ್ಜಿ, ಇವಾಗ ನಿಮ್ಮ ಮಗ ಹುಟ್ಟಿರೋ ಇಸ್ವಿ ಸ್ವಲ್ಪ ಹಿಂದೆ ಹೋಗು. ಎಷ್ಟು ಅವ್ರಿಗೆ ಗೊತ್ತಿಲ್ಲ, ಅವ್ರ ಮಗ ಹುಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಹುಟ್ಟೋರೋ ಇಲ್ಲ ಅಂತಾನೆ ಗೊತ್ತಿಲ್ಲ. ಎಲ್ಲಿಂದ ತಗೊಂಬಂದ್ರಿ ಅಜ್ಜಿ? ಎಲ್ಲಿಂದ ತಗೊಂಬಂದ್ರಿ? ಯಾವ ಹಾಸ್ಪಿಟ್ಲ್ ಅಂತಾನು ಗೊತ್ತಿಲ್ವಂತೆ ಫ್ರೆಂಡ್ಸ್. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತೆ. ಅದು ಅವ್ರು ಹೇಳ್ತವ್ರೆ, ನಂಬಕ್ ಹೋಗ್ಬೇಡ್ರಿ. ಗೌರಿಪೇಟೆ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿರೋದು ಅವರೇ ಹುಟ್ಟಿರೋದು. ಅವ್ರ ಬರ್ತ್ಡೇಗೆ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಫುಲ್ ನಾನ್ ವೆಜ್ ಎಲ್ಲ ಕಡೆ. ಇವ್ರನ್ನ ಕೇಳೋಣ ಬನ್ನಿ, ಒಂದು ರಿವ್ಯೂ. ನಿಮ್ಮ ಹೆಸರು ಸರ್? ಹಿಂದೆ ಹೋಗು. ಯಾರು ವಿಡಿಯೋ ತಂದೆ ತುಂಬಾ ಚೆನ್ನಾಗಿತ್ತು ಪಾರ್ಟಿ. ಪಾರ್ಟಿ ತುಂಬಾ ಚೆನ್ನಾಗಿರ್ಬೇಕು ಯಾವಾಗಲೂ. ಸರ್ ಇದು ಕಬಾಬ್ ಹೆಂಗಿತ್ತು? ಕಬಾಬ್ ಎಲ್ಲ ಸೂಪರ್ ಆಗಿತ್ತು. ಆಮೇಲೆ ಇನ್ನೇನು ಮಾಡಿ ಫಿಶ್ ಹೆಂಗಿತ್ತು ಸರ್? ಫಿಶ್ ಕಬಾಬ್ ಸೂಪರ್ ಆಗಿತ್ತಂತೆ. ಆಮೇಲೆ ನೆಕ್ಸ್ಟ್ ಹೇಳೋಣ ಬನ್ನಿ. ಹಂಗೆ ಮುಂದಕ್ಕೆ ಅವ್ರನ್ನ ಕೇಳೋಣ. ಶಿವಾನಂದ್ ಶಶಿ ಅಂತ ಅವರು ಕೇಳೋದು. ಹಂಗೆ ನೀನೆ ನಾನೇ ಕ್ಯಾಮ್ರಾಮನ್, ನಾನೇ ರಿವ್ಯೂ ಏನು? ಹೌ ವಾಸ್ ದ ಪಾರ್ಟಿ? ಪಾರ್ಟಿ ವಾಸ್ ವೆರಿ ಬ್ಯೂಟಿಫುಲ್. ನಾನು ಬರ್ತಾ ಇಲ್ಲ ಕ್ಯಾಮ್ರಾನಲ್ಲಿ, ಆಂಕರ್ ಬರ್ತಾ ಇಲ್ಲ. ಬಹಳ ಚೆನ್ನಾಗಿತ್ತು. ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು, ಹಾಡುಗಳೆಲ್ಲ ಹೇಳಿದ್ರು, ಚೆನ್ನಾಗಿ ತಿಂದ್ರು, ಮಜಾ ಮಾಡಿದ್ರು. ಇದು ಬೆಳ್ಳುಳ್ಳಿ ಕಬಾಬ್ ಮಾಡಿಸಿದ್ವಿ. ಆನ್ ಮಾಡಿದ್ದೀನೋ ರವಿಶಂಕರ್ ಅವ್ರದ್ದು ಬರ್ತಾಡೆ. ಅವ್ರದ್ದು ಅದಕ್ಕೆ ಅವ್ರದ್ದು ಪಾರ್ಟಿ ಈಗ ಒಳ್ಳೆ ಎರಡು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ. ಅದು ಆಲ್ರೆಡಿ ಹೇಳ್ತಾ ಇದ್ದೀವಿ. ಅದೊಂದು ಅವ್ರದ್ದು ಬಾಡೂಟ ಹೆಂಗೆ ಚೆನ್ನಾಗಿತ್ತಲ್ಲ. ಸರಿ ಬಾರೋ ಈ ಕಡೆ. ಇವರು ಪ್ರಕಾಶ್ ಅವರು ಅಂತ. ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಪಾರ್ಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಪಾರ್ಟಿಯಲ್ಲಿ ಮಟನ್ ಸಾರು, ಚಿಕನ್, ಇದು ಚಿಲ್ಲಿ ಚಿಕನ್, ಫಿಶ್ ಕಬಾಬು,
ಫಿಶ್ ಕಬಾಬ್ ಚೆನ್ನಾಗಿತ್ತು, ಮಟನ್ ಸಾರು ಚೆನ್ನಾಗಿತ್ತು, ಚಿಕನ್ ಚೆನ್ನಾಗಿತ್ತು, ಎಸ್ಪೆಷಲಿ ಗೀ ರೈಸ್ ತುಂಬಾ ಚೆನ್ನಾಗಿತ್ತು ಅಂತ ಗೀ ರೈಸ್ ಬಾಯಿಗೆ ಇಡಕ್ ಆಗ್ತಾ ಇರ್ಲಿಲ್ಲ, ಬಾಯಲ್ಲಿ ಇಟ್ಟರೆ ನೀರು ಬರ್ತಾ ಇತ್ತು. ಅಂದ್ರೆ ತುಪ್ಪ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಎಸ್ಪೆಷಲಿ ಮಜ್ಜಿಗೆ ಹಬ್ಬ ನೋಡಿ, ಇನ್ನ ಅವರು ಅಮೃತಗಿಂತ ತುಂಬಾ ಚೆನ್ನಾಗಿತ್ತು ಮಜ್ಜಿಗೆ ಎಲ್ಲ. ಓವರ್ ಆಲ್ ಪಾರ್ಟಿ ಎಲ್ಲ ಚೆನ್ನಾಗಿತ್ತು, ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು, ಹುಡುಗರೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಫ್ರೆಂಡ್ಸ್ ಅವರು ಓವರ್ ಆಲ್ ನೋಡಿ ಅವರು ಸರಿ ಇಲ್ಲ, ವೆರಿ ಗುಡ್, ಇಟ್ ಈಸ್ ವೆರಿ ಗುಡ್ ಪಾರ್ಟಿ. ಐ ಎಂಜಾಯ್. ಅವರೇ ಮಾಡಿದ್ದು, ಅವ್ರು ನಾಟಿ ಕೋಳಿ ಮಾಡಿದ್ರು. ಅವ್ರು ಹೆಂಗ್ ಮಾಡಿದ್ರು ಅಂತ ರಿವ್ಯೂ ಇಸ್ಕೊಳ್ರಿ, ಆಮೇಲೆ ಇಸ್ಕೊಂಡು ಆನ್ ಮಾಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಅವರೆಲ್ಲ ಸ್ವಲ್ಪ ಫುಲ್ಲು ಹಂಗೆ ಬೇಜಾರು ಮಾಡ್ಕೊಂಬಿಡ್ರಿ. ಇವಾಗ ದೊಡ್ಡವ್ರು ಆಂಟಿಗಳನ್ನ ಹೇಳೋಣ ಹಿಂಗಂತಾರೆ ಅಂತ. ಈ ಕಡೆ ಬರೋ ಆಂಟಿ 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 ಇದು ಊಟ ಹೆಂಗಿತ್ತು? ಊಟ ತುಂಬ ಚೆನ್ನಾಗಿತ್ತು. ಈ ಕಡೆ ಬನ್ನಿ. ಮತ್ತೆ ಇದು ಪನ್ನೀರ್ದು ಮಸಾಲೆ ತುಂಬ ಚೆನ್ನಾಗಿತ್ತು. ಆಮೇಲೆ ಪನ್ನೀರ್ ಕಬಾಬ್ ಚೆನ್ನಾಗಿತ್ತು. ನಾವು ತಿಂದಿದ್ದು ವೆಜ್ ಊಟ, ಅದರಿಂದ ವೆಜ್ ಊಟ ಎಲ್ಲ ಚೆನ್ನಾಗಿತ್ತು. ಗೀ ರೈಸ್ ಮಾಡಿದ್ರು, ಗೀ ರೈಸ್ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪ ತಿಂದಿದ್ವಿ. ಹೌದಾ? ಆಮೇಲೆ ಪನ್ನೀರ್ ಮಂಚೂರಿ ಮಾಡಿದ್ರಲ್ಲ, ಹೆಂಗಿತ್ತು? ಅದು ಚೆನ್ನಾಗಿತ್ತು. ಆಮೇಲೆ ಚಿಕನ್ ಮಂಚೂರಿ ಮಾಡಿದ್ರಲ್ಲ, ಅದು ಚೆನ್ನಾಗಿತ್ತು. ನಾವು ಚಿಕನ್ ಎಲ್ಲ ತಿನ್ನಲ್ಲ. ಹೌದಾ? ಏಕೆ ಬಿಟ್ಟಾಕಿ $3 to 1. ಇವ್ರದ್ದು ನೋಡಿ ಫ್ರೆಂಡ್ಸ್, ಇವರು ಮಂಜುಳಾ ಅಂತ ಪವರ್ ನೋಡಿ ಫ್ರೆಂಡ್ಸ್, ಪವರ್ ಆಫ್ ಟ್ರೂತ್ ಅಂತ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಬರೀ ದೇವ್ರದೇ ಕೊಡ್ತಾರೆ. ಆ ದೇವ್ರದ್ದು ತರ ಇರುತ್ತೆ, ಬಟ್ ದೇವ್ರದೇ ಅದು. ಅರ್ಥ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಳಿ, ಊಟ ಹೆಂಗಿತ್ತು? ಊಟ ತುಂಬ ಚೆನ್ನಾಗಿತ್ತು. ನಾನು ಮಾಡಿದ್ದು ಗೀ ರೈಸ್ ತುಂಬ ಚೆನ್ನಾಗಿದ್ದೆ. ಮತ್ತೆ ಪನ್ನೀರ್ ಗ್ರೇವಿ ಕೊಟ್ಟಿದ್ರು, ಅದು ತುಂಬ ಚೆನ್ನಾಗಿತ್ತು. ನನಗೆ ನಾನು ಮಾಡಿದ್ದು ಸ್ವಲ್ಪ ತಿಂದಿರೋ ಎಲ್ಲರೂ ಖಾಲಿ. ಅವರೇ ಮಾಡಿದ್ ಅನ್ಕೊಂಡವ್ರೆ, ಅವರೇ ಮಾಡಿ. ಅಲ್ಲ, ನನಗೆ ಬಟಾಣಿ ಇದು ಮಾಡಿದೆ ನಾನೇನೆ. ಇದು ಗೀ ರೈಸು ಖಾಲಿ ಮಾಡಿಕೊಟ್ರೆ ಸಾಕ್ಬಿಟ್ಟರೆ ನಾನು ಯಾರು ಬೈಕೊಂತೀರಿ. ನೋಡಿ, ನಿಮ್ಗೋಸ್ಕರ ಎಲ್ಲ ತಿಂದು ಖಾಲಿ ಮಾಡಿದವ್ರೆ. ಅಲ್ಲಿ ಕುತ್ಕೊಂಡವ್ರೆ ತಿನ್ನಕ್ಕೆ. ನೀನು ಕುತ್ಕೋ ಬರೋ, ನಾನು ತಿನ್ನಲ್ಲ. ನಾಟಿ ಕೋಳಿ ತಿನ್ನೋದು ಬರೋ. ಕಟ್ ಮಾಡಲ್ಲ, ಕೋಳಿ ಹಂಗೆ ತಿಂತೀನಿ. ಆಫ್ ಮಾಡ ಸ್ವಲ್ಪ ಹಿಂದೆ ಹೋಗು. ಹಿಂದೆನೆ 0.5 ಅಲ್ಲಿ ಇರೋದು. 0.5 ಅಲ್ಲಿ ನನ್ನ ಮುಖ ವೈಡ್ ಆಗಿ ಬರುತ್ತೆ. ಹಾ ಬರುತ್ತೆ. ನಾನು ಸ್ವಲ್ಪ ವೈಡ್ ಆಗಿ ಬರ್ತೀನಿ. ಇನ್ನೊಂದು ಸ್ವಲ್ಪ ಹಿಂದೆ ಹೋಗು. ನೋಡಿ, ನಾವಿನ್ನೂ ಹೇಳಿಲ್ಲ. ಇವ್ರ ಹೆಸರು ಕೀರ್ತನ ಅಂತ ಗೊತ್ತಿರ್ಬೇಕು ನಿಮ್ಗೆ, ಯಾಕಂದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್. ಇವಾಗ ಹೆಂಗಿತ್ತು ಕೀರ್ತನ ಊಟ? ಪನ್ನೀರ್ ಮಾಡಿದ್ರು, ತಿನ್ಲೋ ಬೇಡ ಅಂತ ತಿಂದ್ರಿ. ರಸ ಆದ್ರೆ ಎಲ್ಲಾರು ಎಂಜಾಯ್ ಮಾಡ್ತಾರೆ, ಅಷ್ಟೇ. ಪೀಸ್ ಲೈಫ್. ಅವರು ಹೆಂಗಂದ್ರೆ ಎಂಜಾಯ್ ಮಾಡ್ಕೊಂಡು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಉಪವಾಸ ಇರ್ತಾರೆ, ಬಟ್ ಎಂಜಾಯ್ ಮಾಡ್ತಾರೆ. ಅವ್ರ ಪಾಲಿಸಿ ಅದೊಂದೇ, ಎಂಜಾಯ್ ಪಾಲಿಸಿ. ಯೂಟ್ಯೂಬ್ ಅಲ್ಲಿ ಹಾಕೋದು ಅಷ್ಟೇ. ಅದೇ ಲೈವ್ ಮಾಡ್ತಾರದು, ನಾನು ಹೋಗ್ತಾ ಇರ್ತೀನಿ. ಲೈವ್ ಮಾಡ್ತಾರದು. ಪಾಸ್ ಮಾಡಿ ತೆಗಿಬಾರ್ದು, ಲೈವ್ ಹೊಡಿತಾ ಇರ್ಬೇಕು. ನೋಡಿ ಫೇಸ್ಬುಕ್ ಲೈವ್ ಕೊಟ್ಬಿಡ್ತೀನೋ. ಇವರು ಮಾಲಾ ಆಂಟಿ ಅಂತ ನಮ್ಮ ಸ್ವೀಟ್ ಚಿಕ್ಕಮ್ಮ. ಅದಕ್ಕೆ ಅವ್ರು ರಿವ್ಯೂ ಹೇಳ್ತಾರೆ, ಚೆನ್ನಾಗಿ ತಿಂದಿದಾರಂತೆ. ಕೇಳೋಣ ಹೆಂಗಿತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಈ ನೇಚರ್ಗೆ ನಾನ್ ವೆಜ್ ತಿಂದಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಮಕ್ಳುಗಳ ಜೊತೆ ಎಲ್ಲ ತುಂಬಾ ಖುಷಿ ಆಯ್ತು. ನಮ್ಮ ಜೊತೆ ತಿಂದಿಲ್ಲ, ಅವರೇ ಸಪ್ರೇಟ್ ಆಗಿ ತಿಂದಿದ್ದು. ಮಟನ್ನು, ಗೀ ರೈಸ್ ವಿತ್ ಇದು ಫಿಶ್ ಫ್ರೈ ಎಲ್ಲ ಚೆನ್ನಾಗಿತ್ತು. ಅಷ್ಟೇನಾ? ಇದು ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಾಡ್ಸಿದ್ರಲ್ಲ, ಅದು ಹೇಳೇ ಇಲ್ಲ. ಅದು ಅವ್ರು ತಿಂದಿಲ್ವಂತೆ, ಆದ್ರೆ ಮಾಡ್ಸಿದ್ವಿ ನಾವು ಪಕ್ಕ. ಹಂಗೆ ಬನ್ನಿ, ಬಾ ಫ್ರೆಂಡ್ಸ್. ಎಲ್ಲ ಹೋಗ್ತಾ ಇದ್ದೀವಿ. ಹೆಂಗೆ ಪೇಮೆಂಟ್ ಸಿಗುತ್ತೋ ಹಂಗೆ ಇಂಟರ್ವ್ಯೂ. ಇವಾಗ ಪೇಮೆಂಟ್ ಜಾಸ್ತಿ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ರಿವ್ಯೂ ಹತ್ರ ಇಸ್ಕೊಂಡಿದೀವಿ. ಎಲ್ಲ ನಾವೆಲ್ಲ ಹೇಳಿದ್ದಾರೆ. ಇವಾಗ ನೋಡೋಣ ನೆಕ್ಸ್ಟ್ ಏನಾಗುತ್ತಂತ. ಹೇಳ್ತಾರಂತೆ ಆಡ್ಬಿಟ್ಟು ನನ್ನ ತೋರಿಸೋಣ. ನಾಯಿ ತೋರಿಸ್ತೀರ? ಓಕೆನಾ ಫ್ರೆಂಡ್ಸ್? ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಜೀವನ. ಇವಾಗ ಕಟ್ ಲೈವ್ ಸ್ಟ್ರೀಮ್ ನಡೀತಾ ಇದೆ. ಕಟ್ ಮಾಡು. ನೀವ್ ರಿವ್ಯೂ ಹೇಳಿ. ನಾನು ಆಮೇಲೆ ಕಟ್ ಮಾಡಿ. ನೀವ್ ರಿವ್ಯೂ ಹೇಳಿ.
ಒಂದು ಒಪಿನಿಯನ್ ತೊಗೊಳೋಣ ಅಂತ, ಮತ್ತು ಒಂದು ಫನ್ ಆಗಿರುತ್ತಲ್ವ ಅಂತ ಅವನು ಎಲ್ಲರ ಹತ್ರನೂ ಮಾತಾಡಿಸಿದ್ದಾನೆ. ನಾನು ಅದನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದೆಲ್ಲ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಆಮೇಲೆ ನಮ್ಮ ದೊಡ್ಡಕ್ಕ ಏನಂದರೆ ರೀಲ್ಸ್ ಮಾಡೋಣ ಅಂತ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಹಾಗಾಗಿ ರೀಲ್ಸ್ ಮಾಡೋಣ ಅಂತ ಇಲ್ಲಿ ರೀಲ್ಸ್ ಮಾಡ್ತಾಯಿದ್ದೀರಿ. ಒಬ್ರೊಬ್ರಿಗೊಂದೊಂದು ಅಂತ ಹೇಳಿದ್ರು. ಇದು ನಮ್ಮ ತಾಯಿ ನೋಡಿ, ಮುಂದೆ ನಿಂತಿದ್ದಾರಲ್ಲ ಅವರು ನಮ್ಮ ತಾಯಿ. ಫುಲ್ ಎನರ್ಜೆಟಿಕ್, ಹೆಂಗ್ ಅವರಷ್ಟು ಬರೋಲ್ಲ. ಮತ್ತು ಇದು ಕಪಲ್ಸ್ ರೀಲ್ಸ್ ಅಂತ ಅದನ್ನು ಮಾಡಿದ್ರು. ನೆಕ್ಸ್ಟ್ ನಮ್ಮ ಅಣ್ಣ ಬರ್ತಡೇ ಇತ್ತಲ್ಲ, ಹಂಗಾಗಿ ನಾನು ಇಲ್ಲಿಂದ ಏನು ತೊಗೊಂಡೋಗೋಕ್ಕಾಗಿಲ್ಲ. ನಾನು ನಮ್ಮ ಅಕ್ಕ ಮಗ ಗಾಡಿಯಲ್ಲೇ ಹೋಗಿ ನಮ್ಮ ಅಣ್ಣಗೆ ಗಿಫ್ಟ್ ತೊಗೊಂಬಂದ್ರಿ. ನೆಕ್ಸ್ಟು ಇಲ್ಲಿ ಕೇಕು, ಎಲ್ಲರೂ ಒಬ್ರೊಬ್ರು ನನ್ನ ಸ್ಪಾನ್ಸರು. ಇದು ಇಬ್ಬರು ಭಾವಂದರು ಕೇಕ್ಸ್ ತೊಗೊಂಬಂದಿದ್ದಾರೆ, ಒಬ್ಬರು ಸ್ವೀಟು. ಹೆವಿಯಾಗಿ ಎಲ್ಲರಿಗೂ ಆಗಿತ್ತು, ಅಲ್ಲಿ ಕೇಕ್ ತಿನ್ನೋಷ್ಟು ಪೇಷನ್ಸು ಯಾರಿಗೂ ಇರಲಿಲ್ಲ. ಇದ್ರ ಮಧ್ಯದಲ್ಲಿ ನಾವು ಹೌಸಿ ಗೇಮ್ ಆಡಿದ್ರಿ, ಯಾಕಂದರೆ ಫ್ಯಾಮ್ಲಿ ಎಲ್ಲ ಗೆಟ್ ಟುಗೆದರ್ ಆಗಿರ್ತೀರಿ, ಆ ಥರ ಏನಾನ. ಇದು ಸಿಂಪಲ್ ಒಂದು ಗಿಫ್ಟು ನನಗೆ. ಅಲ್ಲಿ ಹುಡ್ಕೋಕ್ಕೆ ನಮಗೂ ಪೇಷನ್ಸ್ ಇರಬೇಕಲ್ಲ. ಈಗ ನಾವು ಬೆಳೆದಿರೋ ಊರೇ ಆಗಿರ್ಬೋದು, ಈಗ ನಮ್ಗೆ ಅದೆಲ್ಲ ಟಚ್ ಹೋಗ್ಬಿಟ್ಟಿದೆ. ಅಲ್ಲಿ ಅಂಗಡಿಗಳು ಎಲ್ಲ ಫುಲ್ ಚೇಂಜ್ ಆಗಿರುತ್ತಲ್ಲ, ನಾವಿದ್ದಾಗ ಇರೋಂಗೆ ಏನಿಲ್ಲ. ಈಗ ಇಲ್ಲಿ ಗಿಫ್ಟು ಎಲ್ಲರೂ ಕಂಪೆಲ್ ಮಾಡ್ತಾಯಿದ್ರು ನಮ್ಮ ಅಣ್ಣಗೆ, ನಾವಿದ್ದಂಗೆ ಗಿಫ್ಟ್ ಓಪನ್ ಮಾಡಿ ಅಂತ. ಅವ್ರಿಗೆಲ್ಲ ಕ್ಯೂರಿಯಸ್ಸು, ಯಾಕಂದರೆ ಸಸ್ಪೆನ್ಸಾಗೆ ನಾನು ನಮ್ಮ ಅಕ್ಕ ಮಗ ಇಬ್ಬರೇ ಹೋಗಿ ತೊಗೊಂಬಂದಿದ್ದು ಏನು ಗಿಫ್ಟು ಅಂತ. ಹಂಗಾಗಿ ಅಲ್ಲಿ ನಮ್ಮ ಅತ್ತಿಗೆ ಜೋಕ್ ಮಾಡ್ತಾಯಿದ್ರು, ಬಿಗ್ ಬಾಸ್ ಫೈನಲ್ಸ್ಗೂ ನಾವಿಷ್ಟು ವೆಯ್ಟ್ ಮಾಡಿಲ್ಲ, ಇದಕ್ಕೆ ನಾವು ಇಷ್ಟು ವೆಯ್ಟ್ ಮಾಡ್ತಾಯಿದ್ದೀರಿ ಅಂತ. ಇಲ್ಲಿ ಫೈನಲ್ ಇದು, ಇನ್ನೇನು ವಿಡಿಯೋ ಎಂಡಿಂಗ್ ಬಂತು. ಈ ಥರ ಒಂದು ಲೈಟು, ಅಂದರೆ ಇದು ನೈಟು ಹಾಕ್ಕೊಳಕ್ಕೆ ಗಣಪತಿದು ಫೋಟೋ ಬರುತ್ತೆ, ಚೆನ್ನಾಗಿರುತ್ತೆ ಅವ್ರಿಗೆ ಒಂದು ವೈಬ್ಸ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿದ್ರೆ, ಆ್ಯಕ್ಚುಲಾಗಿ ನಮ್ಮ ಅಕ್ಕ ಮಗನೇ ಅದನ್ನು ಸೆಲೆಕ್ಟ್ ಮಾಡಿದ್ದು. ನಿಮಗೆಲ್ಲರಿಗೂ ಇನ್ನೊಂದು ತೋರಿಸ್ಲೇಬೇಕು, ನಮ್ಮ ಅಮ್ಮ ಮನೆ ದೇವ್ರ ಮನೆ ಅದು. ಇನ್ನೇನು ಎಲ್ಲರೂ ಹೊರಡೋಕ್ಕೆ ರೆಡಿಯಾಗಿದ್ದರು. ಈಗ ಆಲ್ರೆಡಿ 9:30 ಆಗಿತ್ತು ನೈಟು. ಎಲ್ಲರೂ ನಾವು ಮನೆ ರೀಚ್ ಆಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಈಗ ಎಲ್ಲರದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಇದೊಂದು ಹಿಡ್ಕೊಂಡ್ರಿ. ಆದರೆ ಕಂಪ್ಲೀಟ್ ಎಂಜಾಯ್ ಮಾಡಿದ್ರಿ. ಆಫ್ಟರ್ ಲಾಂಗ್ ಟೈಮು ಎಲ್ಲರೂ ಗೆಟ್ ಟುಗೆದರು, ಚೆನ್ನಾಗಿತ್ತು. ಆ ಸತಿ ನಾವು ಗುರುಪೂಜೆಗೆ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಆವಾಗ ಬರೀ ನಾವು ಲೇಡೀಸ್ ಮಾತ್ರ ಹೋಗಿದ್ರಿ, ಯಾರು ಭಾವಂದರು ನಮ್ಮ ಯಜಮಾನ್ರಾಗಲಿ ಯಾರೂ ಬಂದಿರಲಿಲ್ಲ. ಈ ಸತಿ ಎಲ್ಲರೂ ಸೇರಿದ್ದಿದ್ದು ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.